ನಮಸ್ಕಾರ ಕರ್ನಾಟಕ, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ಮಾರ್ನಿಂಗ್ ರೈಡು ನನ್ನ ಫ್ರೆಂಡ್ಸ್ ಜೊತೆ. ಬೇಸಿಕಲಿ ಏನಂತ ಅಂದರೆ ಈ ವರ್ಷದಲ್ಲಿ ಅಂದರೆ ಜಾನ್ವರಿಲಿ ನಾನು ಒಂದು ವ್ಲಾಗ್ ಸ್ಟಾರ್ಟ್ ಮಾಡಬೇಕು, ಅದನ್ನು ಕಂಟಿನ್ಯೂಸ್ ಆಗಿ ಕನ್ಸಿಸ್ಟೆನ್ಸಿಯಿಂದ ಮೇಂಟೈನ್ ಮಾಡಬೇಕು ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ದೆ ಕೂಡ ಒಂದು ವ್ಲಾಗ್ನ. ಆದರೆ ನಾನು ಅದನ್ನು ಕಂಪ್ಲೀಟ್ ಮಾಡೋಕ್ಕಾಗಿರಲಿಲ್ಲ ಎಡಿಟಿಂಗಲ್ಲಿ, ಬಿಕಾಸ್ ಕ್ರೂಸ್ ಕಂಟ್ರೋಲ್ ಹಾಕಿದ್ಯಾ ಚಿಂದಿ ನೋಡಿ. ನಮ್ಮ ರವಿ ತೇಜ ಅವರು ಹೊಸ ಗಾಡಿ ತೊಗೊಂಡಿದ್ದಾರೆ, ಅಡ್ವೆಂಚರ್ 390X ಅನ್ನು. ಸೊ ಕ್ರೂಸ್ ಕಂಟ್ರೋಲ್ ಹಾಕ್ಕೊಂಡು ಆರಾಮಾಗಿ ಹೋಗ್ತಾ ಇದ್ದಾರೆ ಅಣ್ಣ 70-80. ಒಂದು ಗಾಡಿ ತೊಗೊಂಡಿರೋದ್ರಿಂದ ಇವತ್ತು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು ಈ ರೈಡ್ ಪ್ಲ್ಯಾನ್ ಮಾಡಿರೋದು. ನಾನು ಕೂಡ ಒಂದು ಒಳ್ಳೆ ರೈಡ್ ಮಾಡಬೇಕು ಅಂತ ವೆಯ್ಟ್ ಮಾಡ್ತಾಯಿದ್ದೆ. ಸೊ ಇವತ್ತು ಆ ಅವಕಾಶ ಕೂಡ ಬಂತು. ನೀವು ನೋಡ್ಬೋದು, ನಾನು ನನ್ನ ಎಂಟಾರ್ಕಲ್ಲಿ ಬಂದಿದ್ದೀನಿ. ಯಾಕೆ R15 ಇಲ್ಲ ಅಂತ ಅಂದರೆ R15ಅಲ್ಲಿ ತುಂಬಾ ಪ್ರಾಬ್ಲಮ್ಸ್ ಇದೆ. ಆ ಪ್ರಾಬ್ಲಮ್ಸ್ ಎಲ್ಲನೂ ಸಾರ್ಟ್ ಔಟ್ ಮಾಡಿಕೊಂಡು ಗಾಡಿನ ರೆಡಿ ಮಾಡಿಸ್ಬೇಕು. ಇನ್ನೂ ರೆಡಿ ಮಾಡಿಸಿಲ್ಲ, ಹಾಗಾಗಿ ಎಂಟಾರ್ಕಲ್ಲೇ ಹೋಗಿ ಬರೋಣ, ವೈ ನಾಟ್ ಅಂತ ಅಂದ್ಬಿಟ್ಟು ಗಾಡಿ ಹತ್ಕೊಂಡು ಬಂದಿದ್ದೀನಿ ಇವತ್ತು. ಆವಾಗಲೇ ಎಲ್ಲೋ ನಿಲ್ಲಿಸಿದ್ದೆ ನಾನು. ಆ್ಯಕ್ಚುಲಿ ಬೆಳಗಿನ ಜಾವ 5 ಗಂಟೆಗೆ ರೈಡ್ಗೆ ಹೊರಡಬೇಕಿತ್ತು. ಇವರು 6:20ಕ್ಕೆ ಬಂದರು. ಆಲ್ಮೋಸ್ಟ್ 1.5 ಗಂಟೆ ಮಾದಾವರ ಟೋಲ್ ಹತ್ರ ನಾನು ವೆಯ್ಟ್ ಮಾಡ್ತಾಯಿದ್ದೆ ಇವ್ರಿಗೋಸ್ಕರ. ಅದು ಆ ಚಳಿಲಿ, ಸಿಕ್ಕಾಪಟ್ಟೆ ಚಳಿ. ಲಾಸ್ಟ್ ಟೈಮ್ ಕೂಡ ಹಿಂಗೆ ಮಾಡಿದರು ಟ್ರಿಪ್ಗೆ ಹೋಗ್ಬೇಕಾರೆ, BCom ಡೇಸಲ್ಲಿ ಟ್ರಿಪ್ ಹೋದಾಗ. ಆಗಲೂ ಹೀಗೆ ವೆಯ್ಟ್ ಮಾಡಿಸಿದ್ರು. ಬಟ್ ನೋ ಪ್ರಾಬ್ಲಮ್, ಐ ಥಿಂಕ್ ಇಟ್ಸ್ ಆಲ್ ವರ್ತ್ ಇಟ್. ನೋಡೋಣ. ಸೊ ಈ ವ್ಲಾಗ್ನ ನೀವು ಏನಾದರೂ ನೋಡ್ತಾ ಇದ್ದೀನಿ ಅಂದರೆ ಖಂಡಿತವಾಗ್ಲೂ ಬರೆದಿಟ್ಕೊಳ್ಳಿ. ನಾನು ಇನ್ನು ಮುಂದೆ ಯಾವುದೇ ರೀತಿಯಾದ ಡಿಲೇ ಮಾಡೋದಿಲ್ಲ ವ್ಲಾಗ್ ಅಪ್ಲೋಡ್ ಮಾಡೋದ್ರಲ್ಲಿ ಆ್ಯಂಡ್ ಹೊಸ ವ್ಲಾಗ್ ಮಾಡೋದ್ರಲ್ಲಿ. ಹೆಂಗಿದ್ರು ನಮ್ಮ ರವಿ ತೇಜ ಒಂದು ಅಡ್ವೆಂಚರ್ ಗಾಡಿ ತೊಗೊಂಡ್ಬಿಟ್ಟಿದ್ದಾನೆ, ಹೇಳ್ಬಿಟ್ಟಿದ್ದಾನೆ ಅವನು. ರೈಡಿಗೆ ಹೋದಾಗೆಲ್ಲ ಕರಿತೀನಿ, ಬರಲೇಬೇಕು, ಇಲ್ಲ ಪಲ್ಲ ಅಂತ ಎಲ್ಲ ಕತೆಗಳು ಹೊಡ್ಕೊಂಡು ಕೂತ್ಕೋಬೇಡ ಅಂತ. ಸೊ ನನಗೂ ಒಬ್ಬನೇ ಹೋಗಿ ವ್ಲಾಗ್ ಮಾಡೋದಕ್ಕಿಂತ ಹಿಂಗೆ ಫ್ರೆಂಡ್ಸ್ ಜೊತೆ ಹೋಗಿ ವಾರಕ್ಕೊಂದು ಅಟ್ಲೀಸ್ಟ್ ತಿಂಗಳಿಗೆ ಒಂದು 3 ರೈಡ್ ಆದರೂ ಲಾಂಗ್ ಟೂರ್ ಹೋಗಿ ವ್ಲಾಗ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಎಕ್ಸ್ಪೀರಿಯೆನ್ಸ್ ಸಿಗುತ್ತೆ ಅಂತ ನನ್ನ ಅನಿಸಿಕೆ. ಸೊ ನೋಡೋಣ ಹೇಗಾಗುತ್ತೆ, ಹೇಗೆ ನಡೆಯುತ್ತೆ ಅಂತ. ಲೆಟ್ಸ್ ರೈಡ್. 2 seconds later. ಯಾಕೆ ನಿಲ್ಸಿದ್ರು? ಚಹಾ ಕುಡಿಯಕ್ಕ? ಏನೋ ಅಯ್ಯೋ ಏನು ಹೇಳ್ತೀಯ ಸುಮ್ಮನೆ. ನೀನು ಹಾಕೊಂಬರ್ಬೇಕಿತ್ತು, ಸಲ ಸ್ವೆಟ್ರ್ ಹಾಕೊಂಬರ್ಬೇಕಿತ್ತು ಮತ್ತೆ. ಅಯ್ಯೋ ನಾನು 1 ಅವರಲ್ಲಿ ಕಾಯ್ಕೊಂಡು ಕೂತಿದ್ದೆ ಗೊತ್ತಾ, ಎಷ್ಟು ಚಳಿ. ಅದು ಏನು 5 ಗಂಟೆ ಅಂತ ಏನು ಹೊಸಿ ಗಾಡಿಗಳಿದ್ವು ಅಲ್ಲಿ. ಇಲ್ಲಿ ಪಾರ್ಲೆಟಲ್ಲಿ ನೋಡ್ಬೇಕಾಗಿತ್ತು ಜಾತ್ರೆ. ಯಾಕ ನಂಗೆ ಟೀ ಎಲ್ಲ ಬೇಡಪ್ಪ, ಕುಡಿಯಂಗಿದ್ರೆ ಕುಡಿ. ನಾವು ಟೀ ಎಲ್ಲ ಕುಡಿದೀವಿ. ಇನ್ನೇನು ತನ್ನಿ ಸಮಾಚಾರ? ಎಲ್ಲ ಆರಾಮ? ಫುಲ್ಲು ರೈಡಿಂಗ್ ಗ್ಲೌಸ್ ಎಲ್ಲ ಹಾಕೊಂಡು ಬೆಚ್ಚಗೆ ಬಂದ್ಬಿಟ್ಟಿದ್ಯಾ? ಸೊ ನೋಡಿ, ಗಾಡಿ ಮಾತ್ರ ಸಖತ್ತಾಗೈತೆ. ಬಟ್ ಏನಂದರೆ ಇವನು ಜಾನ್ವರಿ ಸ್ಟಾರ್ಟಿಂಗಲ್ಲೇ ಬಿಲ್ಲಿಂಗ್ ಎಲ್ಲ ಮಾಡಿಬಿಟ್ಟಿದ್ದ. ಸೊ ಅವನಿಗೆ ಈ ಗಾರ್ಡ್ ಒಂದು ಆಕ್ಸೆಸರಿಯಾಗಿ ಫ್ರೀಯಾಗಿ ಸಿಗಲಿಲ್ಲ. ಇವಾಗೆಲ್ಲ ಯಾರ್ಯಾರು ತೊಗೋತಾ ಇದ್ದಾರೋ ಅವ್ರಿಗೆಲ್ಲ ಆಕ್ಸೆಸರಿಯಾಗಿ ಫ್ರೀಯಾಗಿ ಸಿಗ್ತಾಯಿದೆ ಹೆಡ್ಲೈಟ್ ಗಾರ್ಡು. ಹೆಂಗೈತೆ ಮಗ ಗಾಡಿ? ಮಸ್ತಾ? ಹಾಂ, ಸೂಪರ್. ಹೈವೇಲಿ ಚೆನ್ನಾಗಿ ಕೊಡೋದು ಬಿಡು. ನನಗೆ ಇಷ್ಟು ದಿನ ಆ ಗಾಡೀಲಿ ಓಡಿಸಿದ್ದೀನಲ್ಲ, ಇವತ್ತೇನಕ್ಕೋ ಹೊಸ್ದಾಗಿ ಬೆನ್ನೆಲ್ಲ ನೋವು ಕುತ್ಕೊಳ್ಳೋಕೆ ಆಯ್ತಾ ಇಲ್ಲ. ಹಾಂ, ಚಳಿಗೆ ಏನೋ ಬೆನ್ನು ಓದ್ತಾ ಇತ್ತು, ಇದ್ರ ಕುತ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ. ಏನೋ ಕಳ್ಳ ಬಂದಂಗೆ ಬಂದಿದ್ಯಾ? ಸೊ ಒಂದು ಸಣ್ಣ ಟೀ ಬ್ರೇಕ್ ತಗೊಂಡು ಸಿಗೋಣ ಆಮೇಲೆ. Meanwhile, ನಾನು ವಿಡಿಯೋ ಆನ್ ಮಾಡಿದೆ, ನೀನು ಹಾಕೋದ್ಯಾ ಅಂತ.
ಮಾಡ್ತಾ ಇದೀಯ ಬಾಲನ ಕಣೋ ನೀನ್ ಏನೇನು ಅನ್ಕೋಬೇಡ ಬಾಲ ಬಾಲ ಬಾಯಲ್ಲಿ ಎಲ್ಲ ಬಾಲ ಏನ ಸೊ ನೋಡಿ ಒಂದು ಅಪಾಚಿ ಇನ್ನೊಂದು ಟ್ರಯಾಂಪು ಇನ್ನೊಂದು 390X ನಂದು ಓಜಿ ಎಂಟಾರ್ಕು ನೆಕ್ಸ್ಟ್ ಬರುತ್ತೆ R15 ನೆಕ್ಸ್ಟ್ ವ್ಲಾಗಲ್ಲ ನಿಂದು ಎಷ್ಟು ಸೀಟ್ ಹೈಟ್ ಅದು 8 35 2 ಇಂಚು ಸಾಕು ಇಷ್ಟಾದ್ರೂ ಸಾಕು 835 ಇಷ್ಟಿದ್ರು ಸಾಕು ಗಾಡಿ ಡುಕಾಟಿನಾ ಏನು ಏನು ಮೋಡ್ಸ್ ರೈನ್ ಮೋಡ್ಸ್ ಯಾವ್ಯಾವ ಮೋಡ್ ಐತೆ ಸ್ಟ್ರೀಟು ರೈನು ಆಫ್ ರೋಡಲ್ಲಿ ABS ಆಫ್ ಆಗ್ಬೋದು ಬೆಳಗ್ಗೆ ಹ್ಞೂ ರೇಸ್ ಮೋಡು ಸ್ಟ್ರೀಟ್ ಮೋಡು ರೇಸ್ಗೆ ಹೋಗೋಣ ಹ್ಞೂ ಅದಕ್ಕೆ ಹಂಗೆ ಚಚ್ಕೊಂಬತ್ತಾ ಇರೋದು ಇಲ್ಲಾಂದ್ರೆ ಎಳೆಯೋಕ್ಕೆ ಕಷ್ಟ ನಿಮ್ಮಷ್ಟು ಕಲ್ತಿಲ್ಲ ಕಣ ವೀಲಿಂಗ್ ಹೊಡ್ಯಕ್ಕೆ ಹೋಗಿ ನಾನು ತಾವಾಕೊಂಬಿಟ್ರೆ ಆಮೇಲೆ ನನ್ನನ್ನು ಯಾರು ಎತ್ಕೊಂಡು ಹೋಗೋರು ಮನೆಗೆ ಬೇಡ ಅಡ್ಜಸ್ಟಬಲ್ ಇದು ಮೋಲ್ಡು ಏನಂತೆ ಕೇಳಿಸ್ತಾ ಇಲ್ಲ ಸ್ಟಾರ್ಟಿಂಗಲ್ಲಿ ಕೇಳಿಸ್ತು ಎಂಡಿಂಗಲ್ಲಿ ಕೇಳಿಸ್ತಾ ಇಲ್ಲ ನೋಡಿ ಎಲ್ಲಾರ್ದು ಗೇರ್ ಗಾಡಿ ಇಬ್ರದ್ದು ಅಡ್ವೆಂಚರ್ ಗಾಡಿ ಅವನದು ನಾರ್ಮಲ್ ಸ್ಟ್ರೀಟ್ ಗಾಡಿ ನಂದು ಓಜಿ ಗಾಡಿ ಅದೇ ನಾನು R15 ಬರಬೇಕಿತ್ತು ಆದರೆ ಗಾಡಿ ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ಬರೋಕ್ಕಾಗಿಲ್ಲ ಅಷ್ಟೇ ಹೋಗಿದ ತಕ್ಷಣ ನಾನು R15 ರೆಡಿ ಮಾಡೋಕ್ಕೆ ಬಿಡ್ತೀನಿ ಸೊ ಇವತ್ತೇ ರೆಡಿ ಆಗಿಬಿಡುತ್ತೆ ನೆಕ್ಸ್ಟ್ ರೈಡ್ಗೆ ಯಾವುದೇ ಆಗಿರಲಿ ಅವಾಗೆಲ್ಲ ಹೋಗೋಕ್ಕೆ ಸರಿ ಆಗುತ್ತೆ ಏನು ಜಾಸ್ತಿ ಮೇಜರ್ ಪ್ರಾಬ್ಲಮ್ ಏನಿಲ್ಲ R15 ಚೈನ್ ಸ್ಪ್ರಾಕೆಟ್ ಒಡಿಸ್ಕೊಂಡೈತೆ ಆಮೇಲೆ ಹಿಂದೆಗಡೆ ಬ್ರೇಕ್ ಪ್ಯಾಡ್ಸು ಪ್ಲಸ್ ಡಿಸ್ಕ್ ಪ್ಲೇಟು ಎರಡೂ ಒಡ್ಸ್ಕೊಂಡ್ಬಿಟ್ಟೈತೆ ಸೊ ಅವೆಲ್ಲನೂ ಚೇಂಜ್ ಮಾಡಿಸ್ಬೇಕು ಆ್ಯಂಡ್ ಅದ್ರ ಜೊತೆಗೆ ಇನ್ನೂ ಒಂದು ಸಣ್ಣ ಪುಟ್ಟದ್ದು ಆಕ್ಸಸರೀಸ್ ಎಲ್ಲ ಹಾಕ್ಸ್ಬೇಕು ಅಂದ್ಕೊಂಡಿದ್ದೀನಿ ಇವಾಗ ಲಾಂಗ್ ರೈಡ್ ಟೈಮಲ್ಲಿ ಇವಾಗ ಸೋಲೋ ಹೋಗ್ತಕ್ಕೆ ಇಷ್ಟಪಡ್ತೀನಲ್ಲ ಇವಾಗ ಲಾಂಗ್ ರೈಡ್ ಹೋದರೆ ಆ ಟೈಮ್ಗಳಲ್ಲಿ ನನಗೆ ಹಿಂದೆಗಡೆ ಲಗೇಜ್ ಕ್ಯಾರಿ ಮಾಡೋಕ್ಕೆ ಅಂತ ಒಂದು ಬ್ಯಾಕ್ ಪ್ಯಾಕ್ ನೋಡ್ತಾ ಇದ್ದೀನಿ ಸೀಟಿಗೆ ಫಿಟ್ ಆಗೋ ಥರ ಎಕ್ಸ್ಟ್ರಾ ರ್ಯಾಕೆಲ್ಲ ಹಾಕ್ಸೋಕೆ ಹೋಗಲ್ಲ ಯಾವ ಥರ ಬ್ಯಾಕ್ ಪ್ಯಾಕ್ ಅಂತ ಅಂದರೆ ಬ್ಯಾಕ್ ಪ್ಯಾಕ್ನ ಗಾಡಿ ಸೀಟ್ ಮೇಲೆ ಇಕ್ಕಿದ್ರೆ ಟಾಪಲ್ಲಿ ಲೆಫ್ಟಲ್ಲಿ ರೈಟಲ್ಲಿ 3 ಕಡೆ ಸ್ಪೇಸ್ ಇರುತ್ತೆ ನೋಡಿ ಆ ಥರ ಒಂದು ಬ್ಯಾಕ್ ಪ್ಯಾಕ್ನ ತೊಗೊಬೇಕು ಅಂದ್ಕೊಂಡಿದ್ದೀನಿ ಅರೌಂಡ್ 2500 or 3000 ಇದೆ ಅದು ಬಟ್ ವರ್ತ್ ಇದೆ ಅನಿಸುತ್ತೆ ನೋಡೋಣ ಸೊ ದಟ್ ನಾನು ಇನ್ ಕೇಸ್ ಏನಾದರೂ ಊರಿಗೆ ಹೋದರೆ ಏನಾದರೂ ನಮ್ಮ ಅಜ್ಜಿ ಐಟಮ್ಗಳೆಲ್ಲ ತುಂಬಿಕೊಟ್ರೆ ನಾನು ಅವಾಗ R15 ತುಂಬ್ಕೊಂಬರೋಕ್ಕೆ ಈಸಿ ಆಗುತ್ತೆ ಐ ಥಿಂಕ್ ಎಂಟಾರ್ಕ್ ತೊಗೊಳಕ್ಕೆ ಮೇನ್ ರೀಸನ್ನೇ ಅದು ನಾವು ಈ ಕಡೆಯಿಂದ ಒಂದು ಬ್ಯಾಗೇಜ್ನ ತೊಗೊಂಡೋಗ್ಬೇಕು ಅಂದ್ರೆ ತುಂಬ ಕಷ್ಟ ಆಗೋದು ಸೊ ಆ ಕಷ್ಟ ಬರದೇ ಇರಲಿ ಅಂತ ಅಂದ್ಬಿಟ್ಟೆ ಪ್ಲ್ಯಾನ್ ಮಾಡಿ ಎಂಟಾರ್ಕ್ ತೊಗೊಂಡಿದ್ದು ನಾವು ಸೊ ದಟ್ ನಮಗೂ ಬ್ಯಾಕ್ ಪ್ಯಾಕ್ ಇಲ್ಲಿಂದ ತುಂಬ್ಕೊಂಡು ಹೋಗೋಕ್ಕೂ ಈಸಿ ಆಗಬೇಕು ಮತ್ತು ಇನ್ ಕೇಸ್ ಏನಾದರೂ ಬೇಕು ಅಂದರೆ ಆ ಕಡೆಯಿಂದನೂ ತುಂಬ್ಕೊಂಬರೋಕ್ಕೆ ಈಸಿ ಆಗಬೇಕು ಅಂತ ಆಮೇಲೆ ನಾನೇನಾದ್ರು ಸಿಂಗಲಾಗಿ ಹೋದ್ರೂ ಅದು ಕಷ್ಟನೇ ಏನು ಎಕ್ಸ್ಟ್ರಾ ಏನಾದರೂ ಬ್ಯಾಕ್ ಪ್ಯಾಕ್ ಮಾಡ್ಕೊಂಡು ತೊಗೊಂಬರೋಕ್ಕಾಗಲ್ಲ ಒಬ್ಬನೇ R15 ಆ್ಯಂಡ್ ಎಂಟಾರ್ಕ್ ತೊಗೊಂಡಾಗ್ಲಿಂದ ತುಂಬ ಯೂಸ್ಫುಲ್ ಆಗಿದೆ ನಾಟ್ ಓನ್ಲಿ
ಊರಿಗೆ ಹೋಗೋದಿರ್ಬೋದು, ಬಟ್ ರೈಡ್ಸ್ಗೆ ಹೋಗೋದಿರ್ಬೋದು ಅಷ್ಟೇ. ನಾನು ಆ್ಯಕ್ಚುಲಿ ಒಂದು 2-3 ರೈಡ್ ಮಾಡಿದ್ದೀನಿ ಎಂಟೋರ್ಕಲ್ಲೂ ಕೂಡ, ಆದರೆ ವ್ಲಾಗ್ ಮಾಡಿಲ್ಲ ಅಷ್ಟೇ ಅದನ್ನು. ಅಂತೂ ನನ್ನ ಫ್ರೆಂಡ್ ಅಡ್ವೆಂಚರ್ ಗಾಡಿ ತಗೊಂಡ, ಇನ್ನು ನಾವು ಒಂಚೂರು ದುಡ್ಡು ಪಡ್ಡು ಮಾಡಿಕೊಂಡು ಒಂದು ಅಡ್ವೆಂಚರ್ ಬೈಕ್ ಇಳಿಸ್ಬೇಕು. ಟಾಪ್ ಆಫ್ ದ ಪ್ರಿಯಾರಿಟಿ ಇರೋದು BMW F450 GS. ಸ್ಟೈಲಿಂಗ್ ಮಾತ್ರ ಚಿಂದಿ ಅಂದ್ಕೊಳ್ಳಿ, ಅದು ಮಸ್ತಾಗೈತೆ ಗಾಡಿ. ಆ್ಯಂಡ್ ಅದು ಪ್ರೊಡಕ್ಷನ್ ಮಾಡಲ್ ಬಂದಾಗಲೇ ಕೂಡ ನಾನು ಫಿದಾ ಆಗಿಬಿಟ್ಟಿದ್ದೆ ಆ ಗಾಡಿಗೆ, ಅಷ್ಟು ಸಖತ್ತಾಗಿತ್ತು. ನಾನು ಯಾವಾಗ ಲಾಂಚ್ ಮಾಡ್ತಾರೋ ಅಂತ ಕಾಯ್ತಾ ಇದ್ದೀನಿ. ನೋಡಬೇಕು, ಎಲ್ಲ ದೇವರ ಆಶೀರ್ವಾದ ನಮ್ಮ ಮೇಲಿದ್ದರೆ ಎಲ್ಲವೂ ಸಾಧ್ಯವೇ, ಇಲ್ಲ ಅಂದರೆ ಏನೂ ಸಾಧ್ಯ ಇಲ್ಲ. ಲೆಟ್ ಸಿ. A few moments later. ಫೀಲ್ ಆಗ್ತೈತಾ? ಲೈಟಾಗಿ ಅನ್ಸುತ್ತೆ, ಬಟ್ ಪರವಾಗಿಲ್ಲ. ತುಂಬ ಕಂಟ್ರೋಲ್. ಅಲ್ಲಿ ಆಫ್ ರೋಡೋಗಿ ಬಂದಲ್ಲ, ಅಲ್ಲೇನು ಫೀಲ್ ಆಗಿಲ್ಲ, ಆರಾಮಾಗಿ ಸ್ಟೇಬಲ್ ಚಿಂದಿ. ಇವರೇನಾ ಕಲ್ಲು ನಿಂತ್ಕೊಂಡ್ಬಿಟ್ಟು ಹ್ಞೂ, ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ವೆಯ್ಟ್ ಮಾಡ್ತಾರೆ. ಯಾಕೆ ತನೀಶ್ ಇರಲಿಲ್ವಾ ಅಲ್ಲಿ? ಆಮೇಲೆ ರೋಡ್ ಹೆಂಗೆ ನಿನಗೆ ಇಲ್ಲಿ ದೂರದ ಕಾಣಿಸೋದು, ಇದು ಹೈಟ್ ಇರೋದ್ರಿಂದ. ಈಗ ಅಲ್ಲಿ ನೋಡಿರ್ತೀವಿ, ಹಾಂ, ಹತ್ರ ಬಂತು ಅಂದರೆ ಇದು ಕವರ್ ಮಾಡ್ಬಿಡುತ್ತೆ, ಅಷ್ಟು ಗೊತ್ತಾಗಲ್ಲ. ಬೆಸ್ಟ್ ಅಂದರೆ ಒಬ್ಬೊಬ್ರು ಹೇಳ್ತಾರೆ ಬೆಸ್ಟು ಅಂತ. ಅದೇ ಲೈಕ್ ಮುಂದೆ ಏನೈತೆ ಅಂತ ಮುಂಚೆನೇ ಗೊತ್ತಾಗ್ಬಿಡುತ್ತೆ. ಗೊತ್ತಾಗ್ಬಿಡುತ್ತೆ. ಇನ್ ಕೇಸ್ ಅದೇನಾದರೂ ಇಲ್ಲ ಅಂದಿದ್ರೆ ಕಣ್ಣು ಯಾವಾಗಲೂ ಟೈರ್ ಹತ್ರನೇ ಹೋಗುತ್ತೆ ಅಂತ. ಬೇಗ ಫಸ್ಟ್ ಸರ್ವಿಸ್ ಮಾಡು, ಒಂದು ರೌಂಡ್ ಕೊಡು ರಿವ್ಯೂಗೆ. ಹಾಂ, ಹಲೋ. ಕಿಲ್ ಸ್ವಿಚ್ ಪ್ರೆಸ್ಟ್. ಮೆನು, ರೈಡಿಂಗ್ ಮೋಡ್, ಕಾನ್ಫಿಗರ್ ಸ್ಟ್ರೀಟ್, ABS ಮೋಡ್, ರೋಡ್, ಆಫ್ ರೋಡು. ಆಫ್ ರೋಡಿಗೆ ಬಂದರೆ ರೇರ್ ABS ಆಫ್ ಆಗುತ್ತೆ. ರೋಡು ಆಫ್ ರೋಡು ಚಿಂದಿ. MTC ಅಂದರೆ ಗೊತ್ತಿಲ್ಲ. ಓಯ್, ಕ್ವಿಕ್ ಶಿಫ್ಟರ್ ಯೂಸ್ ಮಾಡ್ತಾ ಇದೆಯಾ ಚಿಂದಿ? ಇದು MTC ಅಂದ್ರೇನು? ಈಗ ಅವನೇ ಮಾಡಿದ್ದ, ಏನಂತ ನಾನು ಸರ್ವಿಸ್ ರೋಡಲ್ಲಿ ಇದ್ದೀನಿ ಅಂತ ಅಂದೆ, ಹಂಗೆ ಕಟ್ ಮಾಡ್ದ. MTC ಅಂದ್ರೇನು? ಟ್ರಾಕ್ಷನ್ ಕಂಟ್ರೋಲ್. MTC ಮೋಟಾರ್ ಸೈಕಲ್. ಓ, ಮೋಟರ್ ಸೈಕಲ್. ಬಂದ ನೋಡಿಲ್ಲಿ. ಡಿಸ್ಪ್ಲೇ ಮೋಡ್ ಸ್ಟ್ಯಾಂಡರ್ಡ್, ರೆಡ್ಯೂಸ್ ದ ಸ್ಟ್ಯಾಂಡರ್ಡ್. ಇನ್ಫೋ, ಓಕೆ. ಟ್ರಿಪ್ 1, ಫ್ಯೂಯಲ್ ರೇಂಜ್ ಇನ್ನು 330 ಕಿಲೋಮೀಟ್ರ್ ಹೋಗ್ಬೋದು. ಆ್ಯಕ್ಚುಲಿ ಬ್ಯಾಂಗ್ಳೂರಲ್ಲಿ ಸ್ಟಾರ್ಟ್ ಮಾಡಿದಾಗ 240 ರೇಂಜ್ ತೋರಿಸ್ತು. ಈಗ ಒಂದು ಹೈವೇಲಿ ಬಂದಲ್ಲ. ಓ, ಮ್ಯೂಸಿಕ್ ಎಲ್ಲ ಕೇಳ್ಬೋದಾ ಇದರಲ್ಲಿ? ಅದೇ ಗೊತ್ತಾಯ್ತು, ಕಂಟ್ರೋಲ್ ಮಾಡ್ಬೋದು ಅಂತ. ಚಿಂದಿ ಸೈಕ್. ಡಿಸ್ಪ್ಲೇ ನೋಡು. ಅದು ಆಫ್ ರೋಡ್ಗೆ ಇಲ್ಲ. ಹಾಂ, ಆಫ್ ರೋಡ್ಗಾದರೆ ಡಿಫಾಲ್ಟ್ ಡಿಸ್ಪ್ಲೇ ಬರುತ್ತೆ. ಇಲ್ಲ ನಮ್ಗೆ ಇದೇ ಡಿಸ್ಪ್ಲೇ ಬೇಕು ಅಂತ ಚೇಂಜ್ ಮಾಡ್ಕೋಬೋದು. ಸರಿ, ಹೋಗೋಣ. ಅದು ಚೇಂಜ್ ಮಾಡಿದ್ದೀನಿ, ಆಮೇಲೆ ಚೇಂಜ್ ಮಾಡ್ಕೊ. ಚೆನ್ನಾಗೈತೆ ಕಂಟ್ರೋಲ್ಸ್ ಎಲ್ಲ, ಇಷ್ಟ ಆಯಿತು. ಸೊ ಆಫ್ ಟು ರಂಗನಾಥ ಸ್ವಾಮಿ ಬೆಟ್ಟ. ಬನ್ನಿ ಹೋಗೋಣ, ಬನ್ನಿ ಸ್ನೇಹಿತರೇ, ಎಲ್ಲರೂ ಹೋಗೋಣ, ಎಲ್ಲರೂ ಸೇರಿ ಒಟ್ಟಿಗೆ ಸೇರೋಣ. ಎಲ್ಲಿಗೆ ಹೋಗ್ತಾ ಇದ್ದೀವಿ? ರಂಗನಾಥ ಸ್ವಾಮಿ ಬೆಟ್ಟಕ್ಕೆ. ಅಯ್ಯೋಯ್ಯೋ,
ಇವಾಗ ನಾನು ಬೆಟ್ಟ ಹಾಕ್ತಿದ್ದೆ, ಬಬ್ಬಬ್ಬಬ್ಬ ಯಾರೋ ಬಂದು ಸರಿಯಾಗಿ ಹಚ್ಚೋನೆ. ಟೈರೇ ಹೋಗ್ಬಿಟ್ಟೈತೆ, ಅಲ್ಲಿ ಟೈರೇ ಮುರ್ಕೊಂಡು ಬಿದ್ದೈತೆ. ಯಾರೋ ಮೊಟ್ಟೆ ತಗೊಂಡೋಗ್ತಿದ್ರನೋ ಗುದ್ಬಿಟ್ಟು ಅವ್ನು ಸರಿಯಾಗಿ. ಸೊ ರಂಗನಾಥ ಸ್ವಾಮಿ ದೇವಸ್ಥಾನದ ಆರ್ಚನ್ನು ದಾಟ್ಕೊಂಡು ಮುಂದೆ ನುಗ್ಗುತ್ತಿದ್ದೇವೆ. ಇವಾಗ ಮುಂದೆಗಡೆ ನಮ್ಮ DJ ದರ್ಶನ್ ಅವರು ಸ್ಕ್ರ್ಯಾಂಬ್ಲರಲ್ಲಿ ಮುಂದೆ ನುಗ್ತಿದ್ದಾರೆ. ಅವರ ಹಿಂದೆ ಇದ್ದಾರೆ ನಮ್ಮ ರವಿ ತೇಜ್ ಅವರು ನೂತನ ಗಾಡಿಯೊಂದಿಗೆ. ಅವರ ಹಿಂದೆ ನಾವು ನಮ್ಮ ಲೆಜೆಂಡ್ರಿ OG ಎಂಟರ್ ಜೊತೆ ಇದ್ದೀವಿ. ಆ್ಯಂಡ್ ನಮ್ಮ ಹಿಂದೆ ನಮ್ಮ ತನೀಶ್ ಅವರು ಬರ್ತಾ ಇದ್ದಾರೆ. ಇಲ್ಲಿ ಯಾರು ಮೊದಲು ಹೋಗುತ್ತಾರೆ ಯಾರು ಹೋಗೋದಿಲ್ಲ ಎಂಬುದು ಕಾಂಪಿಟೇಷನ್ ಅಂತೂ ಇಲ್ಲವೇ ಇಲ್ಲ. ಆದರೆ ಒಬ್ರನ್ನೊಬ್ಬರು ಫಾಲೋ ಮಾಡಿಕೊಂಡು ಕ್ರೂಸ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ ಅಂತ ಹೇಳಬಲ್ಲೆ ನಾನು ಅಷ್ಟೇ. ಈಗ ನಾನು ನಮ್ಮ ನೂತನ ಬೈಕಾದ ಅಡ್ವೆಂಚರ್ 390X ಅನ್ನು ಹಿಂದೆ ಇಕ್ಕಿ ಮುನ್ನುಗ್ಗುತ್ತಿದ್ದೇನೆ. ಮುಂದೆ ನಮ್ಮ DJ ಅವರೊಂದಿಗೆ ಅವರನ್ನು ಸೆಡ್ ಹೊಡೆಯಲು ಸಂಚು ಹಾಕಿ ಮುನ್ನುಗ್ಗುತ್ತಿದ್ದೇನೆ. ನಾನು ಎಷ್ಟೇ ಆಕ್ಸಲರೇಟರ್ ಕೊಟ್ಟರೂ ಅವರು ನನಗಿನ್ನ ಮುಂದೆ ಸ್ಪೀಡಾಗಿ ಹೋಗುತ್ತಿದ್ದಾರೆ. ಅವರನ್ನು ಸೋಲಿಸಲು ನನ್ನಲ್ಲಿ ಸಾಧ್ಯವಾಗುತ್ತಿಲ್ಲ. ಆದರೂ ನಾನು ಛಲ ಬಿಡದೆ ಇನ್ನೂ ಜೋರಾಗಿ ಎಂದು ಮುಂದೆ ನುಗ್ಗುತ್ತಿದ್ದೇನೆ. ನನ್ನ ಎಂಟಾರ್ ಗಾಡಿಯು ನನ್ನ ಪೌರುಷವನ್ನು ತಡೆದುಕೊಳ್ಳಲಾಗದೆ ಭಯಪಡುತ್ತಿದೆ. ಆದರೂ ಕೊನೆಗೆ ಒಂದು ಟರ್ನಿಂಗಲ್ಲಿ ನಾನು ಅವರನ್ನು ಸೆಡ್ ಹೊಡೆದು ಹಿಂದಿಕ್ಕಿ ಮುಂದೆ ನುಗ್ಗುತ್ತಿದ್ದೇನೆ. ಇಲ್ಲಿ ನನ್ನ ಎಂಟಾರ್ಗ್ ವಿಜಯಗೊಂಡಿದೆ. ಹುರ್ರೇ, ಹಿಪ್ ಹಿಪ್ ಹುರ್ರೇ. ಸೊ ಇಲ್ಲಿಂದ ರೈಟ್ ತಗೋಬೇಕಾ ಲೆಫ್ಟ್ ತಗೋಬೇಕಾ ಅಂತ ನನಗೆ ಗೊತ್ತಿಲ್ಲದೆ ಇರೋ ಕಾರಣ ಅವರಿಗೋಸ್ಕರ ವೆಯ್ಟ್ ಮಾಡುತ್ತೇನೆ. ಲೆಫ್ಟ್ ಹೋಗ್ಬೇಕಂತೆ. ಓಕೆ, ಅದೇ ಮುಂದೆ ನುಗ್ತಿದ್ದೆ. ಅಲ್ಲೋಗ್ಬೇಕಾ ಇಲ್ಲೋಗ್ಬೇಕಾ ಗೊತ್ತಾಗ್ಲಿಲ್ಲ. ಕಾಮೆಂಟ್ರಿ ಕೊಡ್ತಾ ಇದ್ದೆ. ಸೊ ಮತ್ತೆ ನಮ್ಮ ಸ್ಕ್ರ್ಯಾಂಬ್ಲರನ್ನು ನಾನು ಸೆಡ್ ಹೊಡೆದು ಹಿಂದಿಕ್ಕುವ ಪ್ರಯತ್ನ ಪಡುತ್ತಿದ್ದೇನೆ. ಆಗ ದಾರಿ ತಿಳಿದಿರದ ಕಾರಣ ಹಿಂದೆ ಉಳಿದು ಬಿಟ್ಟೆ ಅಷ್ಟೇ. ಅದು ಬಿಟ್ಟರೆ ಇನ್ಯಾವ ರೀಸನ್ ಕೂಡ ಇಲ್ಲ. ಒಂದು ಆಶ್ಚರ್ಯವಾದ ಸಂದರ್ಭ ಏನೆಂದರೆ, ಅಯ್ಯಯ್ಯೋ, ನಾನು ಮಾತನಾಡುತ್ತಿರುವಾಗಲೇ ನನ್ನ ಗೆಳೆಯ ತನೀಶ್ ನನ್ನನ್ನು ಸೆಡ್ ಹೊಡೆದು ಹಿಂದಿಕ್ಕಿದ್ದಾನೆ, ಮುಂದೆ ನುಗ್ಗುತ್ತಿದ್ದಾನೆ. ಇದು ಅಪ್ ಹಿಲ್ ಆಗಿರುವುದರಿಂದ ನನ್ನ ಗಾಡಿ ಹತ್ತಲು ತುಂಬಾ ಕಷ್ಟಪಡುತ್ತಿದೆ. ಹೇಗೆ ಕಷ್ಟಪಡದೇ ಇರಲು ಸಾಧ್ಯ? ಗಾಡಿಯ ಮೇಲೆ ನನ್ನಂಥ ಬಹುತೂಕದ ಮನುಷ್ಯ ಕೂತಿರುವಾಗ, ಅಲ್ಲವೇ? ಇದು ಸತ್ಯವೇ ಅಲ್ಲವೇ? ಆದರೂ ಕೂಡ ಬಿಡದೆ ನಾನು ಮುಂದೆ ನುಗ್ಗುತ್ತಿದ್ದೇನೆ. ಅಪ್ಪಿನಲ್ಲಿ ಕೂಡ ಸ್ಲೋ ಮಾಡದೇನೆ ಬಂದೆ. ಅಯ್ಯೋ, ಸ್ಪೀಡ್ ಹೊಡೆದು ಬಿಡ್ತು ಗಾಡಿ. ಕ್ಯಾಮ್ರಾ ಡೌನ್ ಆ್ಯಂಗಲಲ್ಲಿ ಇರೋದ್ರಿಂದ ನಿಮಗೆ ಕ್ಯಾಮ್ರಾದಲ್ಲಿ ಏನೋ ಕಾಣಿಸ್ತಾ ಇರ್ಬೋದು ವ್ಯೂ, ಬಟ್ ನನಗೆ ನನ್ನ ಕಣ್ಣು ಹೈ ಆ್ಯಂಗಲ್ ಇರೋದ್ರಿಂದ ವ್ಯೂ ಕಾಣಿಸ್ತಾ ಇದೆ. ಇಲ್ಲೊಂದು ಯಾವುದೋ ರೋಡ್ ಇದೆ. ಈ ಸುಂದರವಾದ ಪ್ರಕೃತಿಯ ಸೌಂದರ್ಯವನ್ನು ನೋಡಿ ಮೂಕಭ್ರಾಂತನಾದೇನು ನಾನು. ಆಟ ವ್ಯೂ ಬ್ರೋ. ಚಿಂದಿ ಚಿತ್ರಾನ್ನ, ಬೂಂದಿ ಮೊಸರನ್ನ. ಏನೋ ಅದು ಪ್ರೀತಿಯ ದಿನ ಎಲ್ಲ ಮಾತಾಡ್ತಿದ್ದೀರಾ, ಏನು ಸಮಾಚಾರ? ಫೆಬ್ರವರಿ ಬಂತಲ್ಲ, ಆಸೆ ಜಾಸ್ತಿ ನಾವು. ಓ, ಅದಕ್ಕೆ ಫೆಬ್ರವರಿ ಹತ್ರ ಬರ್ತೈತಿ ಅಂತ ಜಾನ್ವರಿಲೇ ಗಾಡಿ ತಂಡ ನೀನು. ಫೆಬ್ರವರಿ ಏನು ಅಂತ ಕೇಳ್ತಾನಲ್ಲೋ, ಇಷ್ಟೊಂದು ಇನೋಸೆನ್ಸಾ ನೀನು? ನಿನ್ನಂತ ಡೌಗಳೆಲ್ಲ ಹಂಗೆ ಹೇಳೋದು. ಹೌದೌದು, ಅವನ ಥರ ಡೌ ಮಾಡ್ತಾರೆಲ್ಲ. ಸೊ ಗಾಯ್ಸ್, ದೇವಸ್ಥಾನಕ್ಕೆ ಹೋಗಿ ದರ್ಶನ ಮುಗಿಸ್ಕೊಂಡು ಪ್ರಸಾದ ತಿನ್ಕೊಂಡು ಕೆಳಗಡೆ ಬಂದು ಫೋಟೋಶೂಟ್ ಮುಗಿಸ್ಕೊಂಡು ಹರಟೆ ಹೊಡ್ಕೊಂಡು ಇವಾಗ ಕೆಳಗಡೆ ಹೋಗ್ತಾ ಇದ್ದೀವಿ. Unbearable hours later. ಸೊ ದೇವಸ್ಥಾನಕ್ಕೆ ಬಂದು ಇಲ್ಲಿ ಮುಗಿಸ್ಕೊಂಡು ಇನ್ನು ಡೈರೆಕ್ಟಾಗಿ ಮನೆಗೆ ಹೊರಡೋದೆ. ಏನಪ್ಪ ವ್ಲಾಗು ಬರ್ಬೇಕಾರಿರೋ ಜೋಶು ಹೋಗ್ಬೇಕಾರೆ ಇರಲ್ಲ. ವೆಲ್ ಎನಿವೆ, ಸೊ ಈ ವ್ಲಾಗ್ನ ಇಲ್ಲಿಗೆ
ಮುಕ್ತಾಯ ಮಾಡ್ತಾಯಿದ್ದೀನಿ. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್, ಬಾಯ್ ಬಾಯ್.